ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮದು ಟುಡೇ ವ್ಲಾಗ್ ಹೇಗಿದೆ ಅಂತ ನೋಡಿ. ನಾವು ದನಗಳು ಇನ್ನೂ ಮೇವಕ್ಕೆ ಬಿಟ್ಟಿಲ್ಲ, ಅವಕ್ಕೇನು ಮೇವು ಕೊಟ್ಟಿಲ್ಲ. ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಅಲ್ವಾ? ನೋಡಿ, ಎಮ್ಮೆಗಳು ತುಂಬ ಹೆಲ್ದಿಯಾಗಿದ್ದಾವೆ. 2 ಎಮ್ಮೆ ಇದ್ದಾವೆ. ಅದರಲ್ಲಿ ಇದು ಹಾಲು ಕೊಡೋ ಎಮ್ಮೆ. ನೋಡಿ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ. ಎದುರಿಗೆ ಹೋದರೆ ಅಂದರೆ ತುಂಬ ಚೆನ್ನಾಗಿರೋ ಎಮ್ಮೆ. ನಾವು ದಾಳಿಂಬೆ ತೋಟ ಇದೆ, 1 ಎಕರೆ. 1 ಎಕರೆಯಲ್ಲಿ 400 ಗಿಡಗಳನ್ನು ದಾಳಿಂಬೆ ನಾವು ನಾಟಿ ಮಾಡಿದ್ದೀವಿ. ಇವಾಗ ಅದೆಲ್ಲ ಚಾಟ್ನಿ ಆಗಿದೆ. ನಂತರ ಇತ್ಲಿನ ಮಾಡಿದ್ದೀವಿ. ಇತ್ಲಿನಾಗಿಂದ ಇವಾಗ ಅದು ನೋಡಿ ಕಡ್ಡಿ ತುಂಬ ದಪ್ಪ ಆಗಿದೆ. 2ನೇ ವರ್ಷದ ದಾಳಿಂಬೆ ಇವಾಗ. ಅದಕ್ಕೆಲ್ಲ ನೆಲ ಎಲ್ಲ ಅಗತಿ ಮಾಡಿ ಅದಕ್ಕೆ ನಮ್ಮ ದನಗಳಿದಾವಲ್ಲ, ಆ ಹಸುಗಳು, ಎಮ್ಮೆ, ಅದರದ್ದೇ ಆದ ಒಂದು ಗೊಬ್ಬರವನ್ನು ನಾವು ಆ ಸೈಡು ಈ ಸೈಡು ಕೊಟ್ಟಿದ್ದೀವಿ. ಕೊಟ್ಟು ಅದಕ್ಕೆ ಇವಾಗ ನೀರು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಚಿಗುರು ಬರ್ತಾಯಿದೆ. ಚಿಗುರು ತುಂಬ ಹೆಲ್ದಿಯಾಗಿದೆ, ಅಂದರೆ ಯಾವುದೇ ರೋಗ ಇಲ್ಲ. ಇವಾಗ ಅದಕ್ಕೆ ಎಣ್ಣೆ ಸ್ಪ್ರೇ ಹಾಕಿದ್ದೀವಿ. ಅದಕ್ಕೆ ಏನು ಕೊಡಬೇಕು, ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸು ಅಂದ್ರೆ ಏನು ತ್ಯಾಜ್ಯ ಗೊಬ್ಬರ ಬೇಕಲ್ಲ, ಅದಕ್ಕೆಲ್ಲ ಕೊಟ್ಟಿದ್ದೀವಿ. ಇವಾಗ ಇನ್ಮೇಲೆ ಇದ್ರ ವ್ಲಾಗು ನಿಮಗೆ ಕಂಟಿನ್ಯೂ ಆಗಿ ಬರ್ತಿರುತ್ತೆ. ಹೇಗೆ ನಾವು ದಾಳಿಂಬೆ ಬೆಳೆಸ್ಬೇಕನ್ನೋ ವ್ಲಾಗು ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿದೆ ದಾಳಿಂಬೆ, ಅಷ್ಟೇ ಹೆಲ್ದಿನೂ ಇದೆ. ನಮ್ಮದು ಇದು 3ನೇ ವರ್ಷದ ಬೆಳೆ. ಯಾವತ್ತೂ ನಮಗೆ ರೋಗಗಳು ಬಂದಿಲ್ಲ. ತುಂಬ ಚೆನ್ನಾಗಿ ಇಳುವರಿ ಬಂದಿದೆ. ನೋಡಿ, ಇದಕ್ಕೆ ನಾವು ಎಣ್ಣೆ ಸ್ಪ್ರೇ ಮಾಡಬೇಕಂತೇಳಿ ವೆಂಚೂರಿ ಕುಂದಿರ್ಸ್ಕೊಂಡಿದ್ದೀವಿ. ಆ ವೆಂಚೂರಿ ಮುಖಾಂತರನೇ ನಾವು ಎಣ್ಣೆಯನ್ನು ಸ್ಪ್ರೇ ಮಾಡೋದು. ಸ್ಟಾರ್ಟ್ ಮಾಡ್ತೀವಿ. ಇದು ಸ್ಟಾರ್ಟ್ ಮಾಡಿ ಇದರಿಂದಲೇ ನಾವು ಎಣ್ಣೆಯನ್ನು ಇದರಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡೋದು. ಸ್ವಲ್ಪ ಎಣ್ಣೆ ಈಸಿಯಾಗಿ ಸ್ಪ್ರೇ ಮಾಡ್ಬೋದು. ಹೊತ್ಕೊಂಡು ಸ್ಪ್ರೇ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದರ ಮುಖಾಂತರ ನಾವು ಸ್ಪ್ರೇ ಮಾಡಿದ್ರೆ ಬೇಗನೆ ಸ್ಪ್ರೇಯನ್ನು ಕೊಡ್ಬೋದು. ಯಾಕಂದರೆ ದಾಳಿಂಬೆ ತುಂಬ ಯಥೇಚ್ಛವಾಗಿ ಸ್ಪ್ರೇ ಕೇಳುತ್ತೆ. ಅದಕ್ಕೋಸ್ಕರ ನಾವು ಇದನ್ನೇ